Hello students, good morning. Welcome to Bhaskars classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಂಗ್. ಆಲ್ರೆಡಿ 7 ಎಪಿಸೋಡ್ಸ್ ಕಂಪ್ಲೀಟ್ ಆಗಿದೆ. ಈ 7th ಎಪಿಸೋಡ್ ಆದಮೇಲೆ ಅಂದರೆ 7th ಸೆಕ್ಷನ್ ಆದಮೇಲೆ ನಾವು ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಹೇಗಿರುತ್ತೆ, ಅದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ನಡೆಸ್ತಾ ಇದ್ವಿ. ಇದು 8ನೇ ಸೆಷನ್. 8, 9, 10 ಮೂರು ಸೆಷನ್ಸ್ ಕೂಡ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಮೇಲೆ ಆಧಾರಿತವಾಗಿರುತ್ತೆ ಸ್ಟೂಡೆಂಟ್ಸ್. ಸೊ ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸ್ಟೂಡೆಂಟ್ಸ್. ಹಾಗಾದರೆ ಈಗ ಹೋಗೋಣ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಬಗ್ಗೆ. ಬನ್ನಿ ಸ್ಟೂಡೆಂಟ್ಸ್ ಹೋಗೋಣ. ಫೈಂಡ್ ದ ಸ್ಮಾಲೆಸ್ಟ್ ನಂಬರ್. ಫೈಂಡ್ ದ ಸ್ಮಾಲೆಸ್ಟ್ ನಂಬರ್ divisible by smallest number which is divisible by 8 and 12 ಅಂದಾಗ ನಾವು ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಸ್ಟೂಡೆಂಟ್ಸ್? LCM ಕಂಡುಹಿಡಿಯಬೇಕಾಗುತ್ತೆ ಸ್ಟೂಡೆಂಟ್ಸ್. 8 ಮತ್ತು 12ಕ್ಕೆ LCM ನ ಕ್ಯಾಲ್ಕುಲೇಟ್ ಮಾಡಬೇಕು. 8ಕ್ಕೆ ಫ್ಯಾಕ್ಟರ್ಸ್ ನೋಡೋಣ. ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ನೋಡ್ತಾ ಇರೋದು ನಾನು. 2 4 2 2 2 1. ಅದೇ ರೀತಿಯಲ್ಲಿ 12ಕ್ಕೆ 2 6 2 3 3 1. ಹಾಗಾದರೆ 8ಕ್ಕೆ 8ಕ್ಕೆ ಫ್ಯಾಕ್ಟರ್ಸ್ ಏನೇನಿದೆ? 2 to the power of 3 ಇದೆ ಸ್ಟೂಡೆಂಟ್ಸ್. 12ಕ್ಕೆ ಫ್ಯಾಕ್ಟರ್ಸ್ ಏನೇನಿದೆ? 2 square into 3 ಇದೆ ಸ್ಟೂಡೆಂಟ್ಸ್. ಹಾಗಾದರೆ LCMನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಏನಾಗಬೇಕಾಗಿರುತ್ತೆ? ಕಾಮನ್ ಆಗಿತ್ತು ಅಂದರೆ ಹೈಯೆಸ್ಟ್. ಕಾಮನ್ ಆಗಿದೆ ಇಲ್ಲಿ 2 square 2 cube. ಹೈಯೆಸ್ಟ್ ಅಂದರೆ ಯಾವುದಾಗಿರುತ್ತೆ? 2 cube ಇಂಟು ಕಸ ಎಲ್ಲ ತಗೊಂಬಿಡಿ ಅಂತ ಹೇಳಿದ್ವಿ, ಇಂಟು 3. ಹಾಗಾದರೆ LCM ಈಕ್ವಲ್ಸ್ 8 into 3. ಹಾಗಾದರೆ LCM ಈಕ್ವಲ್ಸ್ 24. ಸರ್ LCM ಕಂಡುಹಿಡಿದು ಆಲ್ರೆಡಿ ಹೇಳ್ಕೊಟ್ಬಿಟ್ಟಿದ್ದೀರಾ. ಸರಿ, ಫೈಂಡ್ ದ ಸ್ಮಾಲೆಸ್ಟ್ ನಂಬರ್ ಡಿವಿಸಬಲ್ ಬೈ 8 and 13 ಅಂತ ಹೇಳಿದಾಗ ನೀವು ಕಂಡುಹಿಡಿಯಬೇಕಾಗಿರೋದು LCM ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ನೋಡೋಣ. ಫೈಂಡ್ ದ ಲೀಸ್ಟ್ ನಂಬರ್. ಲೀಸ್ಟ್ ನಂಬರ್ ಅಂದರೆ ಅಟ್ಲೀಸ್ಟ್ ಈ ಕೆಲಸನೂ ಮಾಡೋಕ್ಕಾಗಲ್ಲ ನಿನ್ನ ಕೈಲಿ, ಅಂದರೆ ಅತ್ಯಂತ ಚಿಕ್ಕದಾದಂಥ ಇಂಥ ಕೆಲಸನೂ ಮಾಡೋಕ್ಕಾಗಲ್ವಾ ಅಂತ ಹೇಳ್ತೀವಿ. ಅಂದರೆ ಲೀಸ್ಟ್ ನಂಬರ್ ಅಂತಂದರೆ ಕಡಿಮೆ ನಂಬರ್. ಇದನ್ನೇ ನಾವೇನಂತ ಕರಿತೀರಾ? ಸ್ಮಾಲೆಸ್ಟ್ ನಂಬರ್. ಲೀಸ್ಟ್ ನಂಬರ್ ಒಂದು ಒಂದೇ, ಸ್ಮಾಲೆಸ್ಟ್ ನಂಬರ್ ಒಂದು ಒಂದೇ. ಜೊತೆಗೆ ಏನು ಕೊಟ್ಟಿದ್ದಾರೆ? ಡಿವಿಸಿಬಲ್ ಬೈ 34, 72 and 68. ಹಾಗಾದರೆ 34ಗೆ ಫ್ಯಾಕ್ಟರ್ಸ್, 72ಗೆ ಫ್ಯಾಕ್ಟರ್ಸ್, 68ಗೆ ಫ್ಯಾಕ್ಟರ್ಸ್. ಕಂಡಿಡಿದು ಹೈಯೆಸ್ಟ್ ಆಗಿರಬೇಕು, ಕಾಮನ್ ಆಗಿದ್ದರೆ. ಕಾಮನ್ ಇಲ್ಲ ಅಂದರೆ ಎಲ್ಲ ಕಸ ಎಲ್ಲ ತಗೊಂಡ್ಬಿಡಿ. ಹಾಗಾದ್ರೆ ಏನು ಕಂಡಿಡಿಬೇಕು ನೀವು? LCMನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಆನ್ಸರ್ ಬರೋದು 1224. ಇಟ್ ಈಸ್ ಫಾರ್ ಯುವರ್ ಹೋಮ್ವರ್ಕ್ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಹೋಗೋಣ. Find the least number which is exactly divisible by 12, 15, 20 and 27. ಈ 4 ನಂಬರ್ಗೆ LCM ಕಂಡುಹಿಡಿಯಿರಿ ಅಂತ ಹೇಳಿದರೆ ಯಾವ ಮೆಥಡ್ ಅಂತ ಹೇಳಿಲ್ಲ. ಒಂದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್, ಎರಡನೇದು ಡಿವಿಷನ್ ಮೆಥಡ್. ನಿಮ್ಗೆ 2 ಮೆಥಡಲ್ಲಿ ಯಾವ ಮೆಥಡ್ ಇಷ್ಟನೋ ಅದನ್ನೇ ಕ್ಯಾಲ್ಕುಲೇಟ್ ಮಾಡಿ. ನನಗೆ ಪ್ರಿಫರೆನ್ಸ್ ಇರೋದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಕರೆಕ್ಟಾಗಿ HCF ಹಾಕ್ಕೊಳ್ಳಿ, LCM ಹಾಕ್ಕೊಳ್ಳಿ, ಈಸಿಯಾಗಿ ಬಂದ್ಬಿಡುತ್ತೆ. ಡಿವಿಷನ್ ಮೆಥಡು ಈಸಿನೇ, ನೋ ಇಶ್ಯೂ. ನೀವು ಯಾವ ಮೆಥಡ್ ನಿಮ್ಗೆ ಇಷ್ಟ ಇದೆಯೋ ಅದನ್ನು ನೀವು ಮಾಡಿ. ಹಾಗಾದರೆ LCM ಈ ಪ್ರಾಬ್ಲಮ್ಗೆ ಬರೋದು 5. ಮಾಡ್ತೀರಾ ಅನ್ಕೊಂಡಿದ್ದೀನಿ ಸ್ಟೂಡೆಂಟ್ಸ್.
ಇದು ನಿಮ್ಮ ಹೋಮ್ವರ್ಕ್. ನೆಕ್ಸ್ಟ್ ಪ್ರಾಬ್ಲಮ್. Find the least number exactly divisible by 18, 30 and 60. Exactly divisible by ಯಾವ ನಂಬರು? ಲೀಸ್ಟ್ ನಂಬರ್. ಏನು ಕಂಡುಹಿಡಿಬೇಕು? LCM ಕ್ಯಾಲ್ಕುಲೇಟ್ ಮಾಡಬೇಕು. ಯಾವುದಕ್ಕೆ? 18, 30 and 60. ಆನ್ಸರ್ ಬರೋದು 180. ಇದನ್ನ ನಿಮ್ಮ ಹೋಮ್ವರ್ಕ್ ಆಗಿ ತಗೊಂತೀರ. ನಿಮಗೆಲ್ಲ ಬರುತ್ತೆ, ಎರಡೂ ಮೆಥಡು ಹೇಳ್ಕೊಟ್ಬಿಟ್ಟಿದ್ದೀನಿ. ಮತ್ತಿನ್ನ ಕಲ್ತಿರೋರು ಮತ್ತೆ ಹೇಳ್ಕೊಟ್ರೆ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಹೋಮ್ವರ್ಕ್ ಆಗಿ ತಗೊಳ್ಳಿ ಸ್ಟೂಡೆಂಟ್ಸ್. ಯು ಹ್ಯಾವ್ ಟು ಪ್ರಾಕ್ಟೀಸ್ ಇಟ್. ಇಲ್ಲಿ ಜ್ಞಾಪಕ ಇಟ್ಕೊಬೇಕಾಗಿರೋದು ನೀವೇನು ಅಂದರೆ ಈ 180ಇಂದ 180 ಆನ್ಸರ್ ಅಂತ ಹೇಳಿದ್ದೀನಿ. LCM 180ಇಂದ ಇದನ್ನ ಡಿವೈಡ್ ಮಾಡಿದ್ರೆ 180 ಡಿವೈಡ್ ಬೈ 18 ಎಷ್ಟು ಬರುತ್ತೆ? 10 ಬರುತ್ತೆ. ರಿಮೈಂಡರ್ ಏನಾದ್ರು ಉಳಿಲಿಲ್ಲ. ನೋಡ್ರಿ, ನಾನು ಏನು ಕೇಳ್ತಾ ಇದ್ದೀನಿ ಅಂದ್ಬಿಟ್ಟಿದೆ. 180 ಡಿವೈಡ್ ಬೈ 30 3 ರಿಮೈಂಡರ್ ಏನಾದ್ರು ಉಳಿಲಿಲ್ಲ. 180 ಡಿವೈಡ್ ಬೈ 60 ಅಂದ್ರೆ ಬಂದಿದ್ದು 3. ರಿಮೈಂಡರ್ ಏನಾದ್ರು ಉಳಿಲಿಲ್ಲ. ಎಕ್ಸಾಕ್ಟ್ ಆಗಿ ಡಿವೈಡ್ ಆಗೋಯ್ತು ಸ್ಟೂಡೆಂಟ್ಸ್. ಎಕ್ಸಾಕ್ಟ್ ಆಗಿ ಡಿವೈಡ್ ಆಗೋಯ್ತು ಅಂದ್ರೆ ರಿಮೈಂಡರ್ ಏನು ಉಳಿಯಲ್ಲ ಅಂತ ಅರ್ಥ ಸ್ಟೂಡೆಂಟ್ಸ್. ಹಾಗಾದ್ರೆ ಇದಕ್ಕೆ ಆನ್ಸರ್ 180. ಮುಂದಕ್ಕೆ ಹೋಗೋಣ ಸ್ಟೂಡೆಂಟ್ಸ್. ನೋಡ್ರಿ, 5ನೇ ಪ್ರಾಬ್ಲಮ್ ಬಂದ್ವಿ. ಹೋಮ್ವರ್ಕ್ 1 ಪ್ರಾಬ್ಲಮ್ ನಾನು ಮಾಡಿದೆ, 3 ಪ್ರಾಬ್ಲಮ್ ನಿಮ್ಗಾಯ್ತು. ಇವಾಗ 5ನೇ ಪ್ರಾಬ್ಲಮ್ ಬರ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಲೀಸ್ಟ್ ನಂಬರ್. ಫೈಂಡ್ ದ ಲೀಸ್ಟ್ ನಂಬರ್. ಲೀಸ್ಟ್ ನಂಬರ್ ಅಂದ್ರೆ ಸ್ಮಾಲೆಸ್ಟ್ ನಂಬರ್. which when divided by ಆ ಲೀಸ್ಟ್ ನಂಬರ್ನ ಇದರಿಂದ ಡಿವೈಡ್ ಮಾಡಿದ್ರೆ ಯಾವುದು? 10, 15, 25. ಗಿವನ್ ನಂಬರ್ ಡಿವೈಡೆಡ್ ಬೈ LCM ಡಿವೈಡ್ ಬೈ ಗಿವನ್ ನಂಬರ್ಸ್ ಲೀವ್ಸ್ ನೋ ರಿಮೈಂಡರ್. ಇವಾಗ ಇಷ್ಟೊತ್ತು ಅದನ್ನೇ ಹೇಳಿ. ಹಾಗಾದ್ರೆ ಇಲ್ಲಿ ಏನು ಮಾಡಬೇಕಾಗಿರುತ್ತೆ? LCMನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. LCM 150 ಬರುತ್ತೆ ಸ್ಟೂಡೆಂಟ್. ಹಾಗಾದ್ರೆ LCM 150 ಬರುತ್ತೆ. ಅದು ಹೆಂಗೆ ಬರುತ್ತೆ ನೋಡಿಸ್ಬಿಡಿ ಸರ್, ಮಾಡಿ ನೋಡ್ಬೋಣ. 10, 2 5, 5 1. ಹಾಗಾದರೆ 10ಕ್ಕೆ ಫ್ಯಾಕ್ಟರ್ಸ್ ಏನಿದೆ? 2 × 5. 15ಕ್ಕೆ ಫ್ಯಾಕ್ಟರ್ಸ್ ಏನಿರುತ್ತೆ? 3 5 15. ದೆನ್ 25ಕ್ಕೆ 5². ಈಗ LCMನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಕಾಮನ್ ಆಗಿದ್ರೆ ಹೈಯೆಸ್ಟ್ ತಗೊಬೇಕಾಗಿರುತ್ತೆ. ಕಾಮನ್ ಆಗಿರೋದೆಷ್ಟು? 5 5 5². ಹೈಯೆಸ್ಟ್ ಇರೋದೆಷ್ಟು? 5² ಇಂಟು ಇನ್ಯಾವುದು ಕಾಮನ್? 2 ಕಾಮನ್ ಇಲ್ಲ, 3 ಕಾಮನ್ ಇಲ್ಲ, ಎಲ್ಲ ತಗೊಂಬಿಡಿ ಕಸ ಅಂತ ಹೇಳಿದೆ. ಹಾಗಾದರೆ ಇಂಟು 2 ಇಂಟು 3. 5² ಅಂದ್ರೆ ಎಷ್ಟು? 25 ಇಂಟು 2 ಇಂಟು 3. ಹಾಗಾದರೆ LCM ಈಕ್ವಲ್ಸ್ 25 to 50, 50 into 3 150. ಈಗ ಮಾಡಿ ನೋಡ್ರಿ, 150 ಡಿವೈಡ್ ಬೈ 10 ಮಾಡಿ ಎಷ್ಟು ಬರುತ್ತೆ? 15 ಬರುತ್ತೆ. 150 ಡಿವೈಡ್ ಬೈ 15 ಮಾಡಿ ಎಷ್ಟು ಬರುತ್ತೆ? 10 ಬರುತ್ತೆ. 150 ಡಿವೈಡ್ ಬೈ 25 ಮಾಡಿ ಎಷ್ಟು ಬರುತ್ತೆ? 6 ಬರುತ್ತೆ. ಇಲ್ಲಿ ರಿಮೈಂಡರ್ ಏನು ಉಳಿತಾ ಇಲ್ಲ. ನೋ ರಿಮೈಂಡರ್, ಲೀವ್ಸ್ ನೋ ರಿಮೈಂಡರ್ ಅಂತ ಹೇಳ್ತಾರೆ ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಸ್ಟೂಡೆಂಟ್ಸ್. ಹಾಗಾದ್ರೆ ಹೋಗೋಣ ನೆಕ್ಸ್ಟ್ ಪ್ರಾಬ್ಲಮ್ಗೆ. ಈ ಪ್ರಾಬ್ಲಮ್ ಒಂದು ಸ್ಟಾರ್ ಮಾರ್ಕ್ ಹಾಕ್ಬಿಡ್ತೀನಿ. ನೋಡಿ ಪ್ರಾಬ್ಲಮ್ ನೋಡಿ. ಫೈಂಡ್ ದ ಸ್ಮಾಲೆಸ್ಟ್ ನಂಬರ್ ವಿಚ್ ವೆನ್ ಡಿವೈಡ್ ಬೈ find the smallest number divided by ಅಂದ್ರೆ ಡಿವೈಡ್ ಆಗಬೇಕಾಗುತ್ತೆ. 8 and 12. 8 ಮತ್ತು 12. ಯಾವುದರಿಂದ? 8 ಮತ್ತು 12. and leaves 1 as ರಿಮೈಂಡರ್. ರಿಮೈಂಡರ್ ಎಷ್ಟು ಉಳಿಯುತ್ತಂತೆ?
ರಿಮೈಂಡರ್ ಎಷ್ಟು ಉಳಿಯುತ್ತಂತೆ? ಒಂದು ಉಳಿಯುತ್ತಂತೆ. ಇನ್ ಈಚ್ ಕೇಸ್, ಪ್ರತಿ ಕೇಸು ಅಂದರೆ ಇದರಲ್ಲೂ ಮತ್ತು ಇದರಲ್ಲೂ ಒಂದೊಂದು ಉಳಿಯುತ್ತಂತೆ. ನಾರ್ಮಲ್ ಆಗಿ LCM ಕಂಡುಹಿಡಿದುಕೊಳ್ಳೋಣ. 8ಕ್ಕೆ LCM ಮಾಡಬೇಕು ಅಂದರೆ ಫ್ಯಾಕ್ಟರ್ಸ್ ಏನು ಬರುತ್ತೆ? 2 to the power of 3. ಪ್ರತಿ ಸಲಿನೂ ಮಾಡಬೇಕು ಅನ್ನೋದು ನನಗೂ ಬೇಜಾರಾಗುತ್ತೆ, ನಿಮ್ಗೆ ಗೊತ್ತಿರುತ್ತೆ. ಓಕೆ, ನೆಕ್ಸ್ಟ್ 12ಗೆ 2 6 2 3 3 1, ಹಾಗಾದರೆ 2 square into 3. LCM ಹೆಂಗೆ ಬರುತ್ತೆ ಅಂತ ಹೇಳಿದ್ದೀನಿ. LCM ಹೇಗೆ ಬರುತ್ತೆ ಅಂತ ಹೇಳಿದ್ದೀನಿ. ಕಾಮನ್ ಆಗಿದ್ದರೆ ಹೈಯೆಸ್ಟ್ ತಗೊಳ್ಳಿ, ಅಂದರೆ 2³ ಇಂಟು ಕಾಮನ್ ಆಗಿಲ್ಲ ಅಂದರೆ ಕಸಪಿಸ ಎಲ್ಲ ತಗೊಳ್ಳಿ, ಅಂದರೆ ಇಂಟು 3. ಹಾಗಾದರೆ LCM ಈಕ್ವಲ್ಸ್ 2³ ಅಂದರೆ 8 into 3. LCM ಈಕ್ವಲ್ಸ್ 24. ಹಾಗಾದರೆ ಅವನಿಗೆ ಹೇಳ್ತಾ ಇದ್ದೀವ ನೋಡ್ರಿ, ಲೀವ್ಸ್ 1 ಆಸ್ ರಿಮೈಂಡರ್ ಒಂದು ಉಳಿಬೇಕಂತೆ. ಈಗ ನೋಡ್ರಿ ಇಲ್ಲಿ 24 ಡಿವೈಡ್ ಬೈ 8, 24 ಡಿವೈಡ್ ಬೈ 12 ಡಿವೈಡ್ ಮಾಡಿದ್ರೆ 8 3 24, 12 2 24. ರಿಮೈಂಡರ್ ಏನು ಉಳಿತಾ ಇಲ್ಲ, ಎಕ್ಸಾಕ್ಟಾಗಿ ಡಿವೈಡ್ ಆಗ್ತದೆ. ಈಗ ಅವನು ಹೇಳ್ತಾ ಇರೋದೇನು? ಪ್ರತಿ ಸಂಖ್ಯೆಯಲ್ಲೂ ಕೂಡ ನಮ್ಗೇನಾಗಿರ್ಬೇಕಂತೆ? 1 ರಿಮೈಂಡರ್ ಉಳ್ಕೊಬೇಕಂತೆ. ಹಾಗಾದ್ರೆ 24 ಇದೆ, 1 ರಿಮೈಂಡರ್ ಉಳಿಬೇಕು ಅಂದ್ರೆ ಏನು ಮಾಡಬೇಕು? 1 ಸೇರಿಸ್ಬೇಕು. ಹಾಗಾದರೆ the smallest number which, ಕ್ವಶನ್ ಏನಿದೆ ಹಾಗೆ ಬರ್ಬಿಡೋಣ. which when divided by 8 and 12 leaves 1 as remainder in each case is. ಎಷ್ಟು? 24 ಆದರೆ ಎಕ್ಸಾಕ್ಟ್ ಡಿವೈಡ್ ಆಗ್ಬಿಡುತ್ತೆ. ನಾವು ಬೇಕಾಗಿರೋದೇನು? 1 ರಿಮೈಂಡರ್ ಉಳಿಬೇಕು. ಹಾಗಾದ್ರೆ ಏನು ಮಾಡಬೇಕು? 24 ಪ್ಲಸ್ 1, ಹಾಗಾದ್ರೆ ಬರೋದೆಷ್ಟು? 25. ಎಷ್ಟು? 25. ಈಗ ಮಾಡಿ ನೋಡಿ, ಎಷ್ಟಿಂದ ಡಿವೈಡ್ ಮಾಡಬೇಕು? 25. ಫಸ್ಟ್ ನಂಬರ್ ಏನಿದೆ? 8 ಇದೆ. 8 3 24. ಎಷ್ಟು ಉಳಿಯುತ್ತೆ ರಿಮೈಂಡರ್ ನೋಡಿ? 1 ಉಳಿಯುತ್ತೆ. ಅದೇ ರೀತಿಯಲ್ಲಿ ನೋಡಿ, 12ರಿಂದ 25 ಇದು ಮಾಡಿರಿ, 12 24. ಹಾಗಾದ್ರೆ ರಿಮೈಂಡರ್ ಎಷ್ಟು ಉಳಿಯುತ್ತೆ ನೋಡಿ ಸ್ಟೂಡೆಂಟ್ಸ್? 1 ಉಳಿಯುತ್ತೆ. ಅಕಸ್ಮಾತ್ ಲೀವ್ಸ್ ರಿಮೈಂಡರ್ 2 ಅಂದಿದ್ರೆ ಇದಕ್ಕೆ ನಾವು 2ನ್ನ ಸೇರಿಸ್ಬೇಕಾಗಿತ್ತು. ಲೀವ್ಸ್ ರಿಮೈಂಡರ್ 3 ಅಂದಿದ್ರೆ 3ನ್ನ ಸೇರಿಸ್ಬೇಕು. ಅರ್ಥ ಆಯಿತು ಅನ್ಸುತ್ತೆ ಸ್ಟೂಡೆಂಟ್ಸ್? ಅರ್ಥ ಆಗಿದೆ ಅನ್ಸುತ್ತೆ ಅಲ್ವಾ? ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಸ್ಟೂಡೆಂಟ್ಸ್. Find the smallest number which when divided by 24 and 8, 24 ಮತ್ತು 18 leaves 3 as remainder. ಹಾಗಾದ್ರೆ ಏನು ಕಂಡುಹಿಡಿಬೇಕು ನೀವು? LCMನ ಕಂಡುಹಿಡಿಬೇಕು. ಅದಕ್ಕೆ +3 ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಇನ್ನೊಂದ್ಸರಿ ಈ ಪ್ರಾಬ್ಲಮ್ ಮಾಡಿ ನೋಡ್ಬಿಡೋಣ. ನಿಮಗೂ ಒಂದು ಖುಷಿ ಅನಿಸುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಹಾಗಾದರೆ 24 2 12 2 6 2 3 3 1. ಅದೇ ರೀತಿ 18ಕ್ಕೆ 2 9 3 3 3 1. ಹಾಗಾದ್ರೆ 24ನ್ನ ನಾವೇನಂತ ಬರಿಬೋದು?
2 ಕ್ಯೂಬ್ ಇಂಟು 3. 18 ಏನಂತ ಬರೀಬೋದು 2 ಇಂಟು 3 ಸ್ಕ್ವೇರ್. ಎಲ್ ಸಿ ಎಮ್ ಎಷ್ಟು ಬರುತ್ತೆ? ಎಲ್ ಸಿ ಎಮ್ ಎಷ್ಟು ಬರುತ್ತೆ? ಕಾಮನ್ ಆಗಿದ್ರೆ ಹೈಯೆಸ್ಟ್ ಅಂದರೆ 2 ಟು ದಿ ಪವರ್ ಆಫ್ 8. ಕಾಮನ್ ಆಗಿದ್ರೆ ಹೈಯೆಸ್ಟ್ ಅಂದರೆ 3 ಸ್ಕ್ವೇರ್. 2 ಟು ದಿ ಪವರ್ ಆಫ್ 3 ಅಂದರೆ ಎಷ್ಟು? 8 ಇಂಟು 3 ಸ್ಕ್ವೇರ್ ಅಂದರೆ ಇದಿಷ್ಟು. ಎಲ್ ಸಿ ಎಮ್ ಈಕ್ವಲ್ಸ್ 8×9 ಆಗಿರುತ್ತೆ. ಕನ್ಕ್ಲೂಷನ್ ಏನು ಬರೀಬೇಕು? ಫೈಂಡ್ ಬಿಟ್ಬಿಡಿ ದ ಸ್ಮಾಲೆಸ್ಟ್ ನಂಬರ್ which when divided by 24 and 18, leaves 3 as remainder in each case is ಎಷ್ಟಿರೋದು? 72 ಇರೋದು. 72 ಪ್ಲಸ್ ಎಷ್ಟಿರೋದಿಲ್ಲಿ? 3 ಇರೋದು ಪ್ಲಸ್ 3 ಅಂದರೆ ಬರೋದು 75 ಆಗಿರುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟೇ. 6 ಮಾರ್ಕ್ಸ್ ಕೇಳೋಕ್ಕೆ ಅವಕಾಶಗಳು ಜಾಸ್ತಿ ಇರುತ್ತೆ ಈ ಥರ ಪ್ರಾಬ್ಲಮ್ಸ್. ಗೊತ್ತಿದ್ರೆ ಈಸಿ, ಗೊತ್ತಿಲ್ಲ ಅಂದ್ರೆ ನನ್ನ ಸ್ಟೂಡೆಂಟ್ಸ್ ಯಾವಾಗಲೂ ಗೊತ್ತಿರುತ್ತೆ. ಸೊ ಹೀಗೆ ಹೋಗೋಣ. 7ನೇ ಪ್ರಾಬ್ಲಮ್ ಆಯಿತು. 8ನೇ ಪ್ರಾಬ್ಲಮ್ ಹೋಗೋಣ ಸ್ಟೂಡೆಂಟ್ಸ್. ಫೈಂಡ್ ದ ಸ್ಮಾಲೆಸ್ಟ್ ನಂಬರ್ ವಿಚ್ ವೆನ್ ಡಿವೈಡೆಡ್ ಬೈ 6, 7, 8, 9 and 12 leaves 1 as a remainder in each case. ಸೇಮ್ ಪ್ರಾಬ್ಲಮ್. ಎಲ್ ಸಿ ಎಮ್ ಕ್ಯಾಲ್ಕುಲೇಟ್ ಮಾಡಿ, ಅದಕ್ಕೆ ಎಲ್ ಸಿ ಎಮ್ನ ಕ್ಯಾಲ್ಕುಲೇಟ್ ಮಾಡಿ, ಅದಕ್ಕೆ ಪ್ಲಸ್ 1 ಆ್ಯಡ್ ಮಾಡಿ. ಹಾಗಾದರೆ ಎಲ್ ಸಿ ಎಮ್ ಬರೋದು ಇದಕ್ಕೆ 504 ಬರುತ್ತೆ ಸ್ಟೂಡೆಂಟ್ಸ್. ಪ್ಲಸ್ 1 ಮಾಡಿ, ಆನ್ಸರ್ ಬರೋದು 505 ಸ್ಟೂಡೆಂಟ್ಸ್. ಇಟ್ ಈಸ್ ಫಾರ್ ಯುವರ್ ಹೋಮ್ವರ್ಕ್. ಇದು ನಿಮ್ಮ ಹೋಮ್ವರ್ಕ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್, find the smallest number which when divided by 36, 35, 56 and 91 leaves 7 as a remainder. In each case, ಹಾಗಾದರೆ ಎಲ್ ಸಿ ಎಮ್ನ ಕ್ಯಾಲ್ಕುಲೇಟ್ ಮಾಡಿ ಪ್ಲಸ್ 7 ಆ್ಯಡ್ ಮಾಡಿ. ಈ ಪ್ರಾಬ್ಲಮ್ಗೆ ಆನ್ಸರ್ ಬರೋದು 3647 ಸ್ಟೂಡೆಂಟ್ಸ್. ಅದೇ ರೀತಿಯಲ್ಲಿ find the smallest number which when divided by 12, 15 and 16 leaves 5 as a remainder in each case. So ಈ ಪ್ರಾಬ್ಲಮ್ಗೆ ಎಲ್ ಸಿ ಎಮ್ ಬರೋಂಥದ್ದು 1200 ಪ್ಲಸ್ 5 ಮಾಡಿ ಬರೋದು 1205 ಸ್ಟೂಡೆಂಟ್ಸ್. ಈ ಎರಡೂ ಪ್ರಾಬ್ಲಮ್ ಕೂಡ ಹೋಮ್ವರ್ಕ್ ಆಗಿ ತಗೊಳ್ಳಿ. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ಈ ಪ್ರಾಬ್ಲಮ್ ಒಂದ್ಸಲ ನೋಡೋಣ. ಫೈಂಡ್ ದ ಸ್ಮಾಲೆಸ್ಟ್ ನಂಬರ್ ವಿಚ್ ವೆನ್ ಡಿವೈಡೆಡ್ ಬೈ 18, 24, 60 and 150 leaves 3 as a remainder in each case. ಇದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಿ ತೋರಿಸ್ಬಿಡ್ತೀನಿ. ಹಿಂದೆ ಎಲ್ಲ ಇದೇ ರೀತಿನೇ ಅಪ್ಲೈ ಮಾಡ್ಕೊಂಡು ಸಾಲ್ವ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಓಕೆ, ಹಾಗಾದರೆ ಫಸ್ಟು 18ಕ್ಕೆ ಫ್ಯಾಕ್ಟರ್ಸ್ ಕಂಡು ಹಿಡಿದುಕೊಳ್ಳೋಣ. 18ಕ್ಕೆ 2 9 3 3 3 1. ನೆಕ್ಸ್ಟ್ ಆಮೇಲೆ 24ಕ್ಕೆ ಫ್ಯಾಕ್ಟರ್ಸ್ ಕಂಡು ಹಿಡಿಯೋಣ. 2 1 2 2 2 6 2 3 3 1. 60ಕ್ಕೆ ಒಂದ್ಸಲಿ ಕಂಡು ಹಿಡಿದು ಬಿಡೋಣ. 60ಕ್ಕೆ ಫ್ಯಾಕ್ಟರ್ಸ್ 2 3 2 15 3 5 5 1. 150ಕ್ಕೆ ಒಂದ್ಸಲಿ ಕಂಡು ಹಿಡಿದು ಬಿಡೋಣ. 150ಕ್ಕೆ
275. 2ರಿಂದ ಡಿವೈಡ್ ಮಾಡ್ತಾ ಇದ್ದೀವಿ, ಆಗಲಿಲ್ಲ. 3ರಿಂದ ಮಾಡೋಣ. 3 2 6, 3 5 15. ಮತ್ತು ಆಮೇಲೆ 5ರಿಂದ ಹೋಗುತ್ತೆ. 5 5 5 1. ಹಾಗಾದರೆ ಫಸ್ಟು 18, ಅದಾದಮೇಲೆ 18ಕ್ಕೆ ಎಷ್ಟಿದೆ ಬರೆದು ಬಿಡೋಣ. 2 × 3². 24ಕ್ಕೆ ಬರೆದು ಬಿಡೋಣ. 1 2 3. 2³ × 3. ಆಮೇಲೆ 60ಕ್ಕೆ ಕ್ಯಾಲ್ಕುಲೇಟ್ ಮಾಡೋಣ. 60ಕ್ಕೆ ಎಷ್ಟಂತೆ? 1 2. ಅಂದರೆ 2² × 3 × 5. 150ಕ್ಕೆ ಕ್ಯಾಲ್ಕುಲೇಟ್ ಮಾಡೋಣ. 2 3 2 × 3 × 5². ಹಾಗಾದರೆ ಡಿಯರ್ ಸ್ಟೂಡೆಂಟ್ಸ್, LCMನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ, LCM ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಏನೇನು ಮಾಡಬೇಕು ಅಂತ ಹೇಳಿದ್ದೀನಿ. ಅಕಸ್ಮಾತ್ ಕಾಮನ್ ಆಗಿದ್ದರೆ, ಏನಾಗಿದ್ದರೆ ಕಾಮನ್ ಆಗಿದ್ರೆ ಹೈಯೆಸ್ಟ್ ತಗೊಳ್ಳಿ. ಕಾಮನ್ ಆಗಿದೆ, ಹೈಯೆಸ್ಟ್ ಎಷ್ಟಿದೆ? 2³ 3 3² ನಲ್ಲಿ 3² ತಗೋಣ. 5 5² 5² ತಗೋಣ. ಹಾಗಾದರೆ LCM ಈಕ್ವಲ್ಸ್ 2³ ಅಂದ್ರೆಷ್ಟು? 8. 3² ಅಂದ್ರೆಷ್ಟು? 9. 5² ಅಂದ್ರೆಷ್ಟು? 20. ಹಾಗಾದರೆ LCM ಈಕ್ವಲ್ಸ್, ಕ್ಯಾಲ್ಕುಲೇಟ್ ಮಾಡೋಣ. 25 × 8 × 9 ಅಂದರೆ ಬರೋದು 1800 ಸ್ಟೂಡೆಂಟ್ಸ್. ಹಾಗಾದ್ರೆ ಏನು ಬರೀಬೇಕಿಲ್ಲಿ ಕನ್ಕ್ಲೂಷನ್ ಇವಾಗ ಅಂತಂದ್ರೆ, ದ ಸ್ಮಾಲೆಸ್ಟ್ ನಂಬರ್ which, when divided by 18, 24, 60 and 150 leaves 3 as a remainder in each case is ಎಷ್ಟು? 1800 ಪ್ಲಸ್ ಎಷ್ಟು? 3 ಅಂತ 1803 ಆಗಿರುತ್ತೆ. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಸೊ ಈಗ ನಾವು ಲೀಸ್ಟ್ ನಂಬರ್ ಸ್ಮಾಲೆಸ್ಟ್ ನಂಬರ್ ಅಂತ ನೋಡ್ಬಿಟ್ಟಿದೆ. LCMನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಅದೇ ಅಕಸ್ಮಾತ್ ಏನಾದರೂ ಲಾರ್ಜೆಸ್ಟ್ ನಂಬರ್ ಅಂತ ಕೊಟ್ಟಿದ್ರೆ ಏನು ಮಾಡಬೇಕು ಅನ್ನೋದನ್ನ ನಾಳಿನ ಸೆಷನಲ್ಲಿ ನೋಡೋಣ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಬಾಯ್ ಬಾಯ್. ಎಲ್ಲ ಹೋಮ್ವರ್ಕ್ ಮಾಡಿ. ಈವನ್ ನಾನು ಈ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ ಅಂದರೂ ಕೂಡ ನಾನು ಮಾಡ್ದಾಗಾಯಿತು, ನೀವು ಮಾಡ್ದ ಹಾಗೆ ಆಗಲಿಲ್ಲ ಸ್ಟೂಡೆಂಟ್ಸ್. ಸೊ ಈ ಪ್ರಾಬ್ಲಮ್ನು ನೀವು ಕಾಪಿ ಮಾಡಿಕೊಂಡು ಈ ಪ್ರಾಬ್ಲಮ್ನ ಮೊದಲು ನೀವು ಸಾಲ್ವ್ ಮಾಡಬೇಕು ಸ್ಟೂಡೆಂಟ್ಸ್. ಆಮೇಲೆ ಹೋಮ್ವರ್ಕ್ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಹಾಗಾದ್ರೆ ಅಲ್ಲಿವರೆಗೂ ಬಾಯ್ ಬಾಯ್ ಸ್ಟೂಡೆಂಟ್.